ಸ್ನೇಹಿತರೆ, ನಾವು ಇವತ್ತು ಇನ್ಸ್ಟಾಗ್ರಾಮ್ನ ಒಂದು ಪ್ರೊಫೈಲ್ನಲ್ಲಿ ನಾವು ಡಿಲೀಟ್ ಮಾಡಿರುವಂಥ ರೀಲ್ಸ್ಗಳನ್ನ ಮರಳಿ ನಾವು ನಮ್ಮ ಪ್ರೊಫೈಲ್ನಲ್ಲಿ ಬರಬೇಕು ಅಂದರೆ ನಾವು ಯಾವ ರೀತಿ ಅವುಗಳನ್ನ ರಿಸ್ಟೋರ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ನೀವು ಒಂದೇ ರೀಲ್ಸ್ನ ಡಿಲೀಟ್ ಮಾಡಿರ್ಬೋದು, ಒಂದಕ್ಕಿಂತ ಜಾಸ್ತಿ ಆಲ್ ಡಿಲೀಟ್ ಕೂಡ ಮಾಡಿರಬಹುದು. ಮಾಡಿದರೆ ಅಲ್ಲಿಂದ ನೀವು ಯಾವ ರೀತಿ ಮರಳಿ ಅವು ನಿಮ್ಮ ಪ್ರೊಫೈಲ್ನಲ್ಲಿ ಆ್ಯಸ್ ಯೂಶುವಲ್ ಬರಬೇಕು ಅಂದರೆ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಬರಬೇಕು ಅಂದರೆ ಏನು ಮಾಡ್ಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಹಾಗೆ ನಮ್ಮ ಒಂದು ಈ ವಿಡಿಯೋ ನೀವು ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದರೆ ಅಲ್ಲಿ ನಮ್ಮ ಪೇಜ್ನ ಫಾಲೋ ಹಾಗೂ ಲೈಕ್ನ ಮಾಡ್ಕೊಳ್ಳಿ. ಇಲ್ಲಿ ಮೊದಲು ಇನ್ಸ್ಟಾಗ್ರಾಮ್ನ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಅಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅಲ್ಲಿ ಟ್ರ್ಯಾಶ್ ಅಂತ ಇರುತ್ತೆ ಆಪ್ಷನ್, ಇಲ್ಲಿ ನೋಡ್ಬೋದು ರೀಸೆಂಟ್ಲಿ ಡಿಲೀಟೆಡ್ ಅಂತ ಇರುತ್ತೆ. ಇಲ್ಲಿ ಆ್ಯಪ್ನಲ್ಲಿ ನೀವು ಪ್ರೊಫೈಲ್ ಫೋಟೋ ಮೇಲೆ ಮೊದಲು ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ಕಡೆಗೆ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಲೈನ್ಸು ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಯುವರ್ ಆಕ್ಟಿವಿಟಿ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಯುವರ್ ಆಕ್ಟಿವಿಟಿ ಅಂತ ಇಲ್ಲಿ ನೋಡಿ ಹಲವಾರು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನಮ್ಮ ಒಂದು ಸೆಟ್ಟಿಂಗ್ಸ್ಗೆ ಸಂಬಂಧಪಟ್ಟಂಥದ್ದು ಇಲ್ಲಿ ಮೇಲ್ಗಡೆನೇ ಒಂದು ಯುವರ್ ಆಕ್ಟಿವಿಟಿ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಯುವರ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ರೀಸೆಂಟ್ಲಿ ಡಿಲೀಟೆಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ನೋಡ್ಬೋದು ರೀಸೆಂಟ್ಲಿ ಡಿಲೀಟೆಡ್ ಅಂತ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಡಿಲೀಟ್ ಮಾಡಿರುವಂಥ ಎಲ್ಲ ರೀಲ್ಸ್ಗಳಿರ್ಬೋದು ಅಥವಾ ಪೋಸ್ಟ್ಗಳಿರ್ಬೋದು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇವುಗಳನ್ನ ಏನು ಮಾಡ್ಬೇಕಂದ್ರೆ ಮೊದಲು ಪ್ಲೇ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವುಗಳನ್ನ ನಾವು ರಿಸ್ಟೋರ್ ಮಾಡಬೇಕು, ನಮ್ಮ ಪ್ರೊಫೈಲ್ನಲ್ಲಿ ಮರಳಿ ಬರೋ ಹಾಗೆ ಮಾಡಬೇಕು ಅಂದರೆ ಇವುಗಳ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಈ ರೀತಿ ಇಲ್ಲಿ ಕೆಳಗಡೆ ಡಿಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಪ್ಲೇ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ 3 ಚುಕ್ಕೆಗಳಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೀಸ್ಟೋರ್ ಅಂತ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ಡಿಲೀಟ್ ಮಾಡಿಬಿಡಿ ಸ್ನೇಹಿತರೆ. ರೀಸ್ಟೋರ್ ಅಂತ ಏನು ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಈ ಒಂದು ರೀಲ್ ಅನ್ನೋದು ನೋಡ್ಬೋದು ರೀಸ್ಟೋರ್ ಅಂತ, ಇಲ್ಲಿ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಈ ಒಂದು ರೀಲ್ಸ್ ಅನ್ನೋದು ನಮ್ಮ ಒಂದು ಪ್ರೊಫೈಲ್ಗೆ ಬರುತ್ತೆ, ಮರಳಿ ರಿಸ್ಟೋರ್ ಆಗುತ್ತೆ. ಹಾಗೆ ನೀವು ಎಷ್ಟು ರೀಲ್ಸ್ಗಳನ್ನ ಡಿಲೀಟ್ ಮಾಡಿದರೆ ಒಂದೊಂದಾಗಿ ನೀವು ರಿಸ್ಟೋರ್ ಮಾಡ್ತಾ ಹೋಗಿ. ಇಲ್ಲಿ ನೋಡಿ ಮತ್ತೆ ಕ್ಲಿಕ್ ಮಾಡ್ತೀನಿ, ಮಾಡಿಬಿಟ್ಟು ಇಲ್ಲಿ ಕ್ಯಾನ್ಸಲ್ ಮಾಡ್ತೀನಿ. ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ರೀಸೆಂಟ್ಲಿ ಡಿಲೀಟೆಡ್ನಲ್ಲಿ ಹೋಗ್ಬೇಕು. ರೀಸೆಂಟ್ಲಿ ಡಿಲೀಟೆಡ್ನಲ್ಲಿ ಹೋಗ್ಬಿಟ್ಟು ಮತ್ತೆ ಇಲ್ಲಿ ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಡಿಸ್ಮಿಸ್ ಮೇಲೆ ಕ್ಲಿಕ್ ಮಾಡಬೇಕು, ಮಾಡಿಬಿಟ್ಟು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿ ಮತ್ತೆ ಇಲ್ಲಿ ರಿಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡಿ ಮತ್ತೆ ರಿಸ್ಟೋರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ಈ ಒಂದು ರೀಲ್ ಕೂಡ ರಿಸ್ಟೋರ್ ಆಗಿಬಿಟ್ಟು ನಮ್ಮ ಪ್ರೊಫೈಲ್ಗೆ ಹೋಗುತ್ತೆ. ಈ ರೀತಿ ಒಂದೊಂದಾಗಿ ಎಷ್ಟು ಡಿಲೀಟ್ ಮಾಡಿದರೆ ಅಥವಾ ನಿಮಗೆ ಎಷ್ಟು ರೀಲ್ ವಾಪಸ್ ಬರಬೇಕು ಅವುಗಳನ್ನೆಲ್ಲವನ್ನು ಕೂಡ ಈ ರೀತಿ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡಿ ರಿಫ್ರೆಶ್ ಮಾಡಿಬಿಟ್ಟು ತೋರಿಸ್ತೀನಿ ನನ್ನ ಒಂದು ಪ್ರೊಫೈಲ್ನ. ಇಲ್ಲಿ ನೋಡಿ ರಿಫ್ರೆಶ್ ಮಾಡ್ತೀನಿ, ಮಾಡಿಬಿಟ್ಟು ಇಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲಿ ಎಲ್ಲ ನಾನು ಡಿಲೀಟ್ ಮಾಡಿ ಮರಳಿ ರಿಸ್ಟೋರ್ ಮಾಡುವಂಥ ಎಲ್ಲ ರೀಲ್ಸ್ಗಳು ಇಲ್ಲಿ ಮರಳಿ ಬಂದಿದೆ. ಈ ರೀತಿ ನಾವು ಇನ್ಸ್ಟಾಗ್ರಾಮ್ನ ಒಂದು ರೀಲ್ಸ್ಗಳನ್ನ ರಿಸ್ಟೋರ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.